ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊಣಕಾಲು ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಅತ್ಯಂತ ಸರಳವಾದ ವ್ಯಾಯಾಮವನ್ನ ಅಭ್ಯಾಸ ಮಾಡೋಣ. ಈ ವ್ಯಾಯಾಮವನ್ನ ನೀವು ಮನೆಯಲ್ಲೇ ಸುಲಭವಾಗಿ ಅಭ್ಯಾಸ ಮಾಡಬಹುದು. ವೀಕ್ಷಕರೇ, ಮೊಣಕಾಲು ನೋವಿಗೆ ಕಾರಣ ಏನು? ಮೊಣಕಾಲು ನೋವು ತೂಕ ಹೆಚ್ಚಾಗುವುದರಿಂದ ಕಾಣಿಸ್ಕೊಳ್ಳುತ್ತೆ. ನಮ್ಮ ಮಂಡಿಯ ಭಾಗಕ್ಕೆ ವ್ಯಾಯಾಮದ ಕೊರತೆ, ವ್ಯಾಯಾಮವನ್ನ ಸರಿಯಾಗಿ ನಾವು ಅಭ್ಯಾಸ ಮಾಡದೇ ಇರುವುದರಿಂದ ಕೂಡ ನಮ್ಮ ಮೊಣಕಾಲು ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೆ ಅಸ್ಥಿ ಸಂಧಿಗಳ ದುರ್ಬಲತೆಯಿಂದ ಕೂಡ ನಮ್ಮ ಮಂಡಿಯ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನಾನು ಹೇಳುವಂತ ಈ ವ್ಯಾಯಾಮವನ್ನ ನೀವು ದಿನನಿತ್ಯವಾಗಿ ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ನಿಮ್ಮ ಮಂಡಿಯ ಭಾಗದ ಸ್ನಾಯುಗಳನ್ನ ಬಲಪಡಿಸಿ ಹಾಗೆ ನಿಮ್ಮ ಸಂಧಿಗಳನ್ನ ಚುರುಕುಗೊಳಿಸಲು ಸಹಾಯವಾಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಮಂಡಿಯ ಭಾಗದ ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಸರಳವಾದ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನೇರವಾಗಿ ಕುಳಿತುಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಈಗ ಮೊಣಕಾಲು ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಬಲ ಮಂಡಿಯನ್ನ ಮಡಚಿಕೊಳ್ಬೇಕು. ಹಾಗೆ ನಿಮ್ಮ ಎರಡೂ ಹಸ್ತವನ್ನ ತೊಡೆಯ ಕೆಳಭಾಗದಿಂದ ತೆಗೆದುಕೊಂಡು ಬಂದು ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ. ಈಗ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎಂಕಲ್ ಅನ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಾಗೆ ಮಂಡಿಯನ್ನ ನೇರ ಮಾಡಿ ಅಪ್ ಅಂಡ್ ಡೌನ್ ಮಾಡಿ. ಈ ರೀತಿಯಾಗಿ 10 to 15 ಟೈಮ್ಸ್ ಅಪ್ ಅಂಡ್ ಡೌನ್ ಮಾಡಬೇಕು. ಇಲ್ಲಿ ನಿಮ್ಮ ಉಸಿರಾಟ ಕಾಲಿನ ಚಲನೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ಹಾಗೆ ನೇರ ಮಾಡಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಕೆಳಗಡೆ ಬನ್ನಿ. 10 to 15 ಟೈಮ್ಸ್ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಈ ವ್ಯಾಯಾಮ ನಿಮ್ಮ ಮೊಣಕಾಲಿನ ಸ್ನಾಯುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. 10 to 15 ಟೈಮ್ಸ್ ಆದ ನಂತರ ನಿಧಾನವಾಗಿ ಕೆಳಗಡೆ ಬಂದು ಕೈಯನ್ನ ರಿಲೀಸ್ ಮಾಡ್ಕೊತಾ ಕಾಲನ್ನ ನೇರ ಮಾಡಿ. ಇದೇ ವ್ಯಾಯಾಮವನ್ನ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ಇದು ಮೊದಲನೇ ಎಕ್ಸರ್ಸೈಸ್. ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ ಮಂಡಿಯನ್ನ ಬೆಂಡ್ ಮಾಡ್ಕೊಳ್ತಾ ಹಸ್ತವನ್ನ ತೊಡೆಯ ಕೆಳಭಾಗದಿಂದ ತೆಗೆದುಕೊಂಡು ಬಂದು ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ತಾ ನಿಮ್ಮ ತೊಡೆಯನ್ನ ನಿಧಾನವಾಗಿ ಇಟ್ಕೊಳ್ಳಿ. ಈಗ ಉಸಿರನ್ನ ತೆಗೆದುಕೊಳ್ತಾ ಮಂಡಿಯನ್ನ ನೇರ ಮಾಡಬೇಕು. ಹಾಗೆ ರೊಟೇಷನ್ ಅನ್ನ ಮಾಡಬೇಕು. ಕ್ಲಾಕ್ ವೈಸ್ 10 to 15 ಟೈಮ್ಸ್ ರೊಟೇಷನ್ ಅನ್ನ ಮಾಡಿ. ಇಲ್ಲೂ ಕೂಡ ನಿಮ್ಮ ಉಸಿರಾಟವನ್ನ ಕಾಲಿನ ಚಲನೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು. 10 to 15 ಟೈಮ್ ಕ್ಲಾಕ್ ವೈಸ್ ಆದ ನಂತರ ನಿಧಾನವಾಗಿ ಆಂಟಿ ಕ್ಲಾಕ್ ವೈಸ್ ಆಗಿ 10 to 15 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ರಿಲೀಸ್ ಮಾಡಿ ಹಾಗೆ ಕಾಲನ್ನ ನೇರ ಮಾಡ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ಎರಡನೇ ಎಕ್ಸರ್ಸೈಸ್. ಈಗ ಮೂರನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಎರಡು ಹಸ್ತವನ್ನ ನಿಮ್ಮ ಪೃಷ್ಠ ಭಾಗದ ಬದಿಯಲ್ಲಿರಿಸಿ ಹಾಗೆ ನಿಮ್ಮ ಪಾದವನ್ನ ನಿಮ್ ಕಡೆಗೆ ಪುಷ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮ ನೀ ಕ್ಯಾಪ್ ಅನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಮೇಲಕ್ಕೆ ಫುಲ್ ಅಪ್ ಮಾಡಿ. ಅದಾದ ನಂತರ ಮತ್ತೆ ಸ್ಟ್ರೆಚ್ ಮಾಡಿ ಹಾಗೆ ನೀ ಕ್ಯಾಪ್ ಅನ್ನ ರಿಲೀಸ್ ಮಾಡಿ. ಈ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣ ನಿಮ್ಮ ಅಸ್ಥಿ ಮಜ್ಜೆ ಚುರುಕಾಗುತ್ತೆ. ಮೊಣಕಾಲು ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ಎಕ್ಸರ್ಸೈಸ್ ಕೂಡ ನೀವು 10 to 15 ಟೈಮ್ಸ್ ಅಭ್ಯಾಸ ಮಾಡಿ. 10 to 15 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬರಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಿ. ಇದು ಮೂರನೇ ಎಕ್ಸರ್ಸೈಸ್. ಈಗ ಕೊನೆಯ ಎಕ್ಸರ್ಸೈಸ್ ಅಭ್ಯಾಸ ಮಾಡೋಣ. ನಿಮ್ಮ ನೀ ಕ್ಯಾಪ್ ಅನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಮೇಲಕ್ಕೆ ಫುಲ್ ಅಪ್ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಂಪೂರ್ಣ ನಿಮ್ಮ ಸ್ನಾಯುಗಳು ಬಲಪಡಿಸಲು ಸಹಾಯವಾಗುತ್ತೆ. ಹಾಗೆ ನಿಮ್ಮ ಸಂಧಿಗಳು ಚುರುಕಾಗುತ್ತೆ. ಈ ರೀತಿಯಾಗಿ ನೀವು ಈ ನೀ ಕ್ಯಾಪ್ ಫುಲ್ ಅಪ್ ಅನ್ನ ಪ್ರತಿದಿನ 100 ಟೈಮ್ಸ್ 100 ಬಾರಿ ಪುನರಾವರ್ತನೆಯನ್ನ ಮಾಡಿ. ಈ ಎಲ್ಲ ಎಕ್ಸರ್ಸೈಸ್ ಅನ್ನ ನೀವು ನಿಯಮಿತವಾಗಿ 10 to 15 ಮಿನಿಟ್ಸ್ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂತ ಮೊಣಕಾಲು ನೋವನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು. 100 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳಿ ಹಾಗೆ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮೊಣಕಾಲು ನೋವನ್ನ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಸರಳವಾದ ವ್ಯಾಯಾಮ. ಈ ವ್ಯಾಯಾಮವನ್ನ ಪ್ರತಿನಿತ್ಯ 10 ರಿಂದ 15 ನಿಮಿಷ ನಿಯಮಿತವಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೊಣಕಾಲು ನೋವನ್ನ ಕಡಿಮೆ ಮಾಡಿಕೊಳ್ಳುವುದಲ್ಲದೆ ಮೊಣಕಾಲು ಸ್ನಾಯುಗಳನ್ನ ಬಲಪಡಿಸಲು ಸಹಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಶೇರ್ ಮಾಡಿ
ಹಾಗೆ ನನ್ನ ಚಾನೆಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತ ಯೋಗ ಮತ್ತು ಆರೋಗ್ಯ ಸಂಬಂಧಿ ವಿಡಿಯೋಗಳಿಗಾಗಿ ನಮ್ಮ ಜೊತೆಯಲ್ಲಿರಿ. ಹರಿ ಓಂ.